ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಫ್ರಮ್ ಝಾನ್ಸಿ. ಓಕೆ, ನಿನ್ನ ರಾತ್ರಿ ನಾವು ಡೆಲ್ಲಿ ಹೋಗಿ ರೀಚ್ ಆಗ್ಬೇಕು ಅನ್ಕೊಂಡಿದ್ದೀವಿ, ಬಟ್ ಆಗಿಲ್ಲ. ಯಾಕಂದ್ರೆ ಟೈಮ್ 12 ಆಗಿತ್ತು. ಆ್ಯಂಡ್ ಆದ್ಮ್ಯಾಗ ನಾವು ರೈಡ್ ಮಾಡಿದ್ರು ನಮಗೆ ಸ್ಟೇ ಮಾಡ್ಲಿಕ್ಕೆ ಎಲ್ಲೂ ರೂಮ್ ಅದು ಸಿಗಲ್ಲ. ಸೊ ಅದಕ್ಕೆ ಇಲ್ಲಿ ಝಾನ್ಸಿ ಒಳಗೆ 12 ಬಂದು ರೂಮ್ ಹಿಡಿದು ಸ್ಟೇ ಮಾಡಿ. ಆ್ಯಂಡ್ ರಾತ್ರಿ ಊಟನೂ ಸಿಕ್ಕಿಲ್ಲ. ಸೊ ಅಂತೂ ಇಂತೂ ಝೊಮ್ಯಾಟೊ ಚೆಕ್ ಮಾಡ್ತೇವೆ. ಝೊಮ್ಯಾಟೊ ಒಳಗೆ KFC ಬರ್ಗರ್ ತರಿಸಿ ಬರ್ಗರ್ ತಿಂದು ಮಲ್ಕೊಂಡೆವು. ಆ್ಯಂಡ್ ನೀರ್ನು ಸಿಕ್ಕಿಲ್ಲ ರಾತ್ರಿ, ಆ ಪರಿಸ್ಥಿತಿ ಇತ್ತು. ಸೊ ಮಾರ್ನಿಂಗಿಗೆಲ್ಲ ಈಗ ಮಾರ್ನಿಂಗ್ ಟೈಮ್ ಎಷ್ಟಾಗ್ಯದ ಅಂದ್ರೆ 11:15 ಬೈ ಭಾಳ ಲೇಟ್ ಮಾಡಿಬಿಡ್ಲತ್ತೇವೆ. ನಾವ್ರೇ ಡಿಸೈಡ್ ಮಾಡಿದ್ದು ಆರಾಮ್ಸೇನೆ. ಬಟ್ ಗಡಬಡ್ ಎದುರು ಯಾರು ಸೆಲೆಕ್ಟ್ ಮಾಡ್ಲತ್ತೆ ಅಂದ್ರೆ ನಮ್ಮ ಚೇತನ್ ಬೈ ಸೆಲೆಕ್ಟ್. ಸೊ ಅವ್ರ ಬಳಿ ಜಾಸ್ತಿ ಟೈಮ್ಸ್ ಇಲ್ಲ, ಬಟ್ ಈಗ ಅವರೇ ಸ್ಲೋ ಮಾಡ್ಲತ್ತಾರ ಅಂದ್ರೆ ನಾವೇನು ಮಾಡಪ್ಲೇ ಇಲ್ಲ, ಚೀಲ್ ಮೇದಿಲ್ ಮಾಡ್ಕೊತ ರೈಡ್ ಮಾಡಮಂತ. ಸೊ ಇಲ್ಲಿದ್ದು ಶ್ರೀನಗರ 1300 ಕಿಲೋಮೀಟರ್ ಅದ. ಸೊ ಲಾಸ್ಟ್ ಬ್ಲಾಗ್ದಾಗ ಎಷ್ಟು ಹೇಳಿದಂದ್ರೆ 1030 ಸಮಥಿಂಗ್ ಹೇಳಿನಿ, ಬಟ್ ಇಲ್ಲ 1300 ಅದ. ಸ್ವಲ್ಪ ಹೇಳರ್ದಾಗ ಕೇಳರ್ದಾಗ ಮಿಸ್ಟೇಕ್ ಆಯ್ತು. ಇವತ್ತು ಡೆಲ್ಲಿ ಕ್ರಾಸ್ ಮಾಡಲೇಬೇಕು. ನಮ್ಮ ಬಾಯ್ಸ್ ಎನರ್ಜಿ ಏನಂತದೋ ಏನೋ. ಸೊ ಲೆಟ್ಸ್ ಗೋ. ಈಗ ಝಾನ್ಸಿ ಒಳಗೇನು ಬಿಡಬೇಕು. ನಮಗೆ ಇಲ್ಲಿ ಲೋಕಲ್ಸ್ ಏನು ಸಜೆಸ್ಟ್ ಮಾಡ್ರಂದ್ರೆ 40 ಸ್ಪೀಡ್ ಮ್ಯಾಗ್ ಹೋಗ್ಬೇಡ್ರಿ ಅಂತ, ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಹೋಗಂತ ಝಾನ್ಸಿ ಊರ್ದು ಹಟ್ಟದಕ್ಕ. ಎದಕ್ಕಂದ್ರೆ ಚಾಲಾನ್ ಆಗ್ತಂತ. ಆ್ಯಂಡ್ ಇಲ್ಲಿ ನೋಡ್ಲತ್ತೀನಿ, ಅಬ್ಸರ್ವ್ ಮಾಡ್ಲತ್ತೀನಿ, ಎಲ್ಲ ಪೂರಾ ಕಾರ್ಗಳಿಗೆ ಎಲ್ಲ ಪೊಲಿಟಿಕಲ್ ಫ್ಲಾಗ್ಸ್, ಭಾಳಷ್ಟು ಪೊಲಿಟಿಕಲ್ಲಿಂತ ಕನೆಕ್ಟೆಡ್ ಅರ ಇಲ್ಲಿ ಮಂದಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದ್ರೆ ಇದು ಏನೋ ಮಿಲ್ಟ್ರಿದು ಏನಾರ ಇದಿರ್ಬೇಕು. ಇಲ್ಲಿ ಭಾಳ ಮಂದಿ ಮಿಲ್ಟ್ರಿ ಓಡಾಡ್ಲತ್ತಾರ, ಎಲ್ಲ ಜಿಪ್ಸಿ ತೊಗೊಂಡು, ಬುಲೆಟ್ ತೊಗೊಂಡು. ಆ್ಯಂಡ್ ಇಲ್ಲಿ ನಮ್ಮ ಹೋಟೆಲ್ ಎದುರು ಇನ್ನೊಂದು ಹೋಟೆಲ್ ಅದ, ಅನ್ಶ್ ಮೇ ಬಿ, ಏನೋ ಅನ್ಶ್ ಹೋಟೆಲ್ ಅಂತ. ಇಷ್ಟು ದೊಡ್ಡದು ಹೋಟೆಲ್ ಅದ. ಹೊರಗೆ ಸೆಕ್ಯೂರಿಟಿ ಗಾರ್ಡ್ಸ್ ಅರ, ಒಳಗೆ ಓಡಾಡೋಕೆ ಗಾಡಿ ಅವ. ಸೊ ಅದು ಹೋಟೆಲಿಗೆ ನೋಡಿ ಬ್ಯಾಡ ಬೈ, ಅದು ಹೋಗಂಬೇಡ, ನಮ್ಮ ಬಜೆಟ್ ಔಟ್ ಆಫ್ ಬಜೆಟ್ ಅದ ಅಂತ ನಾನು. ಸೊ ಇಲ್ಲಿ ರಾಜ್ ಹೋಟೆಲ್ ಪ್ಯಾಲೇಸ್ ಅಂತದ. ಸೊ ಇಲ್ಲಿ ಸ್ಟೇ ಮಾಡ್ಯವು. ಆ್ಯಂಡ್ ಬ್ರೇಕ್ಫಾಸ್ಟ್ನು ಇಲ್ಲೇ ಮಾಡ್ಯವು, ಏನಂದ್ರು ಪರೋಟ. ಲೆಟ್ಸ್ ಗೋ ಗೈಸ್. ಆ್ಯಂಡ್ ಇಲ್ಲಿ ನಾ ಗಾಡಿ ಇಲ್ಲಿ ರಾತ್ರಿ ಇಲ್ಲಿ ಹಿಂಗೆ ಉದ್ದು ಹಚ್ಚಿದ. ಆ್ಯಂಡ್ ಚೇನ್ ಲಿವ್ನು ಹಿಂಗೆ ಮಾಡೀನಿ. ಆ್ಯಂಡ್ ಹೋಗೋರು ಎಲ್ಲರೂ ನಮಗೆ ನೋಡ್ಲತ್ತಾರೆ. ರಿಯಾಕ್ಷನ್ ಮ್ಯಾಗ ರಿಯಾಕ್ಷನ್ ಸಿಗ್ಲಿತ್ತಾವ. ಡೈರೆಕ್ಟ್ ಶ್ರೀನಗರ ಹಾಕೋ ಮ್ಯಾಪ್. ಓಕೆ, 23 ಗಂಟೆ ತೋರಿಸ್ಲಿತ್ತದ. ಏನಾಗ್ತದೆ ಏನೋ. ಇವತ್ತು ಡೇ 3 ಅದ. ನಾವು ಡೇ 3ದಾಗ ಶ್ರೀನಗರದಾಗ ಇರ್ಬೇಕು ಅಂದ್ಕೊಂಡಿದ್ದೆವು, ಬಟ್ ಅರ್ಧ ದಿನ ಡಿಲೇ ನಡೆದೇವು. ಅದಕ್ಕಂದ್ರೆ ನಿನ್ನೆ ಪೂರ ಮಳೆ ಬಂದಿತ್ತು. ಸೊ ಜಾಸ್ತಿ ಏನೂ ಕವರ್ ಮಾಡೋದಾಗಿಲ್ಲ. ನಾವು ಯಾವಾಗ ಕವರ್ ಮಾಡಿ ಅಂದ್ರೆ ಈವ್ನಿಂಗ್ 5-6 ಏನು ಹೊಡೆದೇವು ಗಾಡಿ. ಅದೇ ಪೂರಾ ದಿನ ನಾವು ಏನೂ ರೈಡ್ ಮಾಡಿಲ್ಲ, ಅದಕ್ಕಂದ್ರೆ ಪೂರ ಮಳೆ ಹೊಂಟಿತ್ತು. ಓಕೆ, ಈಗ ಝಾನ್ಸಿ ಒಳಗಿಂದ ಊರೊಳಗಿಂದ ಹೋಗ್ಬೇಕು ನಾವು. ನೀನು ರಾತ್ರಿ ಇಲ್ಲಿದ್ದು ಬಂದೆವು. ಪೂರ ಈಗ ಟ್ರಾಫಿಕ್ ಇರ್ತದೆ, ಇರಲಿ. ಈಗ ಪೂರ ಮಿಲ್ಟ್ರಿ ಹ್ಯಾಂಗೆ ಓಡಾಡುತ್ತಾರೆ. ಸೊ ಇದು ಝಾನ್ಸಿ ಸಿಟಿಲಿಂದ ಎಕ್ಸಿಟ್ ಆಗ್ಲತ್ತೇವೆ. ಪೂರ ಸಿಟಿ ಒಳಗಿಂದ ಎಕ್ಸಿಟ್ ಆಗಲ್ಲಾಗ್ಯವು. ನೀನೇನು ಹೈವೇಲಿಂದ ಬಂದಿದ್ದಲ್ಲ, ಅದೇ ಸ್ವಲ್ಪ ಕಿಲೋಮೀಟ್ರ್ ಹೆಚ್ಚಿಗೆ, ಬಟ್ ಅದ್ರ ಬ್ಯಾಂಗಿಂದೇ ಹೋಗ್ತೇವೆ. ಹಲೋ ಯಪ್ಪ, ಈ ಇಂಟರ್ಕಾಮ್ದಾಗ ಒಂದೊಂದು ಸರ್ತಿ ಇಟ್ಟು ಗೋ ಮಾಡ್ತಾರೆ, ಒಂದೊಂದು ಸರ್ತಿ ಯಾರೂ ರೆಸ್ಪಾಂಡೇ ಮಾಡಲ್ಲ. ಈಗ ನಾವು 100 ಕಿಲೋಮೀಟರ್ಸ್ ಬಂದೆವು. ಈಗ ಎದಕ್ಕೆ ನಿಂತಿನಂದ್ರೆ ಕಾಲ್ ಡಿಸ್ಕನೆಕ್ಟ್ ಮಾಡ್ಲಕ್ಕೆ. ಯಾಕಂದ್ರೆ ಯಾರು ಏನೂ ಮಾತಾಡಲ್ಲಾಗ್ಯಾರ, ಫುಲ್ಲು ಗಾಳಿ ಯಾವ್ದು ಹೊಂಟದ. ಸೊ ಶಿಸ್ತು ನಮ್ಮ ಡಿಸ್ಕನೆಕ್ಟ್ ಮಾಡಿ ಹಾಡಕ್ಕೆ ಕೇಳಮ್ಮ. ಏನಂತೀರಿ? ಡೌನ್ಲೋಡ್ಸ್ ಆ್ಯಂಡ್ ನೀರು ಕುಡಿಯಮ್ಮ. ಮೇನ್ ಥಿಂಗ ನೀರು ಕುಡಿತೀನಿ ತಮ್ರಿ. ಬಿಸಿಲು ಅಷ್ಟೇನೂ ಇಲ್ಲ ಅಂದ್ರೂ ನಮಗೆ ಇಷ್ಟು ಸ್ವೆಟ್ ಆಗ್ಲಿತ್ತದ. ಅಪ್ಪೋ ಎಲ್ಲರೇ ರೂಮ್ ಒಳಗೆ ಹಾಕಿ ಪೂರ ಹಿಂಗೆ ಒತ್ತು ಹಾಕ್ತಾರಲ್ಲ, ಸೇಮ್ ಹಾಗೆ ಫೀಲ್ ಆಗ್ಲತ್ತು. ಇಷ್ಟು ಗರಮ್. ಅದ್ರ ಸಲಕ್ಕೆ ಹೈಡ್ರೇಷನ್ ಬ್ಯಾಗ್ ಒಳಗೆ ಏನು ಮಾಡ್ಯಾವ ಅಂದ್ರೆ ಎಡ್ಡೆಡ್ ಎಲೆಕ್ಟ್ರಲ್ ಹಾಕ್ಸೋ. ಯಾಕಂದ್ರೆ ಒಳಗೆ ಪೂರ ಸ್ವೆಟ್ ಆಗ್ಲಿತ್ತದ. ಸೊ ಚಲೋ ಎಡ್ಡೆಡ್ ಎಲೆಕ್ಟ್ರಲ್ ಹಾಕಿ ನೀರು ಕೊಡ್ಕೋತಂದ್ರೆ ಬಾಡಿ ಹೈಡ್ರೇಟೆಡ್ ಇರ್ತದೆ. ಇಲ್ಲಾಂದ್ರೆ ಪೂರ ಎನರ್ಜಿ ಡ್ರೈನ್ ಆಗ್ತದೆ. ನಮ್ಮ ಬಾಯ್ಸ್ನೋ ಬಂದ್ರೆ ಎಲ್ಲರೂ ನಾವಿದು ಸರ್ಜಿಕಲ್ ಗ್ಲೌಸ್ ಹಾಕೊಂಡಿದ್ದೇವೆ. ಅದಕ್ಕಂದ್ರೆ ಇದು ಒಳಗೆ ಡಿಸ್ಟರ್ಬ್ ಆಗುತ್ತೆ ಬಾರ್ ಹಾಕೊಳಕ್ಕೆ. ಇದು ಲದಾಖ್ ಸಲಕ್ಕೆ ತೊಗೊಂಡಿದ್ದೇವೆ, ಬಟ್ ಇಲ್ಲೇ ಟ್ರೈ ಮಾಡಮಂತ ಹಾಕ್ಕೊಳ್ಳೋತೀನಿ. ಭಯ ಇಷ್ಟು ಗರಮ್ ಆಗ್ಲಿತ್ತದ. ಆ್ಯಂಡ್ ಹಿಂಗೆ ತೆಗಲಿಕ್ಕೆ ಹೋಗಿನಿ ಹರಿತೆ. ಅದನ್ನು ಮಿಡಲ್ ಫಿಂಗರ್ದೇ ಯಾರ್ದು. ಈಗ ಇಲ್ಲಿದ್ದಿಲ್ಲ ಎಷ್ಟು ಸ್ವೆಟ್ ಆಯ್ತು. ಇವು ಬೇಡ. ಆ್ಯಂಡ್ ಇದೂ ಗ್ಲೌಸ್ ಹಾಕೋಲ್ಲ, ನಾನು ಲೆದರ್ ಗ್ಲೌಸೇ ಹಾಕೋತೀನಿ. ಆ್ಯಂಡ್ ನಾ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಡೈಮೋಕ್ಸ್ ಗೋಳಿ ತಿಂದಿನಿ. ಅದಕ್ಕಂದ್ರೆ ಈಗ ಡೆಲ್ಲಿ ಸನಿನೇ ಅದ. ಡೆಲ್ಲಿ ದಾಟ್ ಮ್ಯಾಗ ಪೂರ ನಾವು ಏನಂತಾರೆ ಹೈಟಿಗೆ ಹೋಗ್ತಿರ್ತೇವೆ. ಸೊ ಆ್ಯಂಡ್ ಅದು ಡೈಮೋಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಯಾರ ನಮ್ಮ ಲೇ ಪರ್ಮಿಟ್ದಾಗ 2 ದಿನ ಬಿಫೋರ್ ತೊಗೋಬೇಕಂತ. ಆ್ಯಂಡ್ ಸ್ವಲ್ಪ ಜನ ಹೇಳ್ತಾರೆ ಸೈಡ್ ಎಫೆಕ್ಟ್ ಆಗ್ತಾವ, ಅದು ಇದು ಆಗ್ತಂತ. ನಮ್ಮ ಚೇತನ್ ಬೈನೇ ಹೇಳ್ತಾರ ಸ್ವಲ್ಪ ಜನ. ಏನು ಅಲ್ಲಿ ಲೇ ಪರ್ಮಿಟ್ DC ಆಫೀಸ್ ಅವ್ರೆ ಅಲ್ಲಿ ಮೆನ್ಷನ್ ಮಾಡ್ರ ಅಂದ್ರೆ ಎದಕ್ ಬಿಡ ಮೇಡ್ರಿ. ಆ್ಯಂಡ್ ಹಂಗೆ ನಮ್ದು ಏನಂತಾರ ಶಿವ ಭೈ ಮೆಡಿಕಲ್ ಸ್ಟೂಡೆಂಟ್ ಹರ, ಅವ್ರಿಗೆಲ್ಲ ಗೊತ್ತದ. ಅವ್ರಿಗೆ ಕೇಳಿ ತಗೋಬಹುದು ಅಂತಂದ್ರೆ ನಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೆ ನಾವು ಶಿವ ಭೈಗೆ ಹೇಳ್ತೇವೆ. ಅವರೆಲ್ಲ ಸಜೆಸ್ಟ್ ಮಾಡ್ಲತ್ತಾರೆ ಏನು ಗೋಳಿ ತೊಗೋಬೇಕು, ಏನು ಮಾಡಬೇಕು ಅಂತ. ಲೆಟ್ಸ್ ಗೋ ಬೈ. ಅಲ್ಲಿ ನೋಡ್ರಿ ಯಾರು ಪ್ಯಾಲೇಸ್ ಅದ, ಏನು ಕಿಲ್ಲ ಅದ. ಓಹೋ ಎಷ್ಟು ಭಾರಿ ಅದ. ಅದ್ರ ಪ್ಯಾಲೇಸ್ ಇದ್ರೆ ಮುಂದೆ ಪ್ಯಾಲೇಸ್ ಅದ ಕಿಲ್ಲ ಅದ ಗೊತ್ತಿಲ್ಲ, ಬಟ್ ಅದ್ರ ಮುಂದೆ ಹಿಂಗೆ ಪೂರಾ ನೀರಿನ ಕೆರೆ ಅದು. ಹಿಂಗೆ ಯಾವಾದ್ರೆ ಊರು ಹತ್ತತ್ತಲ್ಲ ರೋಡಿಗೆ, ಈಗ ರೀ ಹಿಂಗೆ ಅಡ್ಡ ತಿಡ್ಡ ಹೊಂಟ್ರ
ಸೊ ಭಾಳ ಸೇಫಾಗಿ ನೋಡಿ ಮಾಡಿ ಹೋಗ್ಬೇಕಾಗ್ತದೆ. ಇಂಥ ಡೈವರ್ಜನ್ ಅದು ಬಂದಾಗ ನಾವ್ರೆ ಫುಲ್ ಸ್ಲೋ ಇಡ್ಲತ್ತೇವೆ, ಯಾಕಂದ್ರೆ ಊರನ್ನವ್ರು ಮಹಾಪ್ರಭುಗಳು ಯಾವಾಗ ಬರ್ತಾರೆ ಎದುರು ಹೇಳಕ್ ಬರಲ್ಲ. ರೋಡ್ ಮಾತ್ರ ಫುಲ್ ಖತರ್ನಾಕ್ ಸಿಕ್ಕ್ಯವ. ನಾವು ಅಬ್ಸರ್ವ್ ಮಾಡಿಲ್ಲ, ಪೆಟ್ರೋಲ್ ಖಲಾಸ್ ಆಗ್ಯದ ಗಾಡಿದು. ಸೊ ಅದಕ್ಕೆ ಮತ್ತೀಗ ರಿಫಿಲ್ ಮಾಡಿಸೋದಕ್ಕೆ ನಿಂತೀನಿ. 1376 ರೂಪಾಯಿ ಫುಲ್ ಟ್ಯಾಂಕ್ ಆಗ್ಯದ. ಈಗ ನಾವು ಗ್ವಾಲಿಯರ್ ದಾಟೇವು. ಈಗ ಮುಂದೆ ಬರೋದು ಆಗ್ರಾ ಆದ್ಮ್ಯಾಗ ಮಥುರಾ ಆದ್ಮ್ಯಾಗ ನ್ಯೂ ಡೆಲ್ಲಿ ಆದ್ಮ್ಯಾಗ ಚಂಡೀಗಢ ಆದ್ಮ್ಯಾಗ ಶ್ರೀನಗರ್. ಸೊ ಇನ್ನ ಭಾಳ ಕಿಲೋಮೀಟರ್ ಅವ. ಬಟ್ ಈಗ ಮುಂದೆ ಬರೋದು ಯಾವ್ದಂದ್ರೆ ಆಗ್ರಾ. ಇದು ಕಂಟೈನರ್ ನೋಡಿ ಎಷ್ಟು ಭಾರಿ ಅದ, ಕಲರ್ ಪಿಂಕ್. ಇದು ಯಾವ್ದು ಊರದ ಗೊತ್ತಿಲ್ಲ, ಬಟ್ ಇಲ್ಲಿದು ಆಗ್ರಾ 100 ಕಿಲೋಮೀಟರ್ ಅದು. ಇಲ್ಲಿದು ಇವ್ರಿಗೆ ಎಲ್ರಿಗೂ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈಗ ರೋಡ್ ಈಗ ರೀ ಮ್ಯಾಕ್ ತೆಳಗದ. ನಾವು ಒಮ್ಲಿಗೆ ಹಿಂಗೆ ಅನಾಮತ್ ಹಿಂಗೆ ತೊಗೊಂಡಂದ್ರೆ ಜಾರಿ ಬೀಳ್ತೀನಿ. ಸೊ ಹಿಂಗೆ ತೊಗೋಬೇಕಾಗ್ತದೆ. ಬಟ್ ಅದ್ರ ಸಲುವಾಗಿ ಟ್ರಾಫಿಕ್ ಹೆಚ್ಚಿಗದ ನೋಡ್ರಿ ಗರಿ, ಎಷ್ಟು ಟ್ಯಾಗ್ ಬಿದ್ದಾವೆ ರೋಡ್ ಮ್ಯಾಗ. ಯಪ್ಪೋ ಇದು ನೋಡ್ರಿ ಗರಿ, ಒಂದೊಂದು ಫೀಟ್ ಒಳಗೆ ಇಳಿದ ಇದು. ಪೂರ ಹೆವಿ ವೆಹಿಕಲ್ಸ್ ಹೋಗಿ 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 ಪೂರ ಒಳಗೆ ಇಳ್ದ ಅದು. ನಿನ್ನೆ ಪೂರ ಮಳೆ, ಇವತ್ತು ಪೂರ ಬಿಸಿಲು, ಈಗ ನಾಳೆ ಹಿಡ್ದು ಪೂರ ಚಳಿ. ಎಲ್ಲ ವೆದರ್ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಹೊಂಟೇವು. ಸೊ ನಾವೀಗ ಒಂದು ಹವಲ್ ನಿಂತೇವೆ. ಅದಕ್ಕಂದ್ರೆ ಪೂರ ಎನರ್ಜಿ ಡ್ರೈನ್ ಆಗ್ಯದ. ಇಲ್ಲಿದು ಆಗ್ರಾ. ಸೊ ಓಕೆ, ಆಗ್ರಾ ಇಲ್ಲಿದು 74 ಕಿಲೋಮೀಟರ್ ಅದ. ಭಾಳ ಅಂದ್ರೆ ಭಾಳ ಗರ್ಮಿ ಅದ. ಸೊ ಅದಕ್ಕೆ ನಂದು ರೈಡಿಂಗ್ ಜಾಕೆಟ್ ಅದೆಲ್ಲ ಪೂರ ಗೇರ್ಸ್ ತೆಗ್ದೀನಿ. ಈಗ ಹಿಂಗೆ ರೈಡ್ ಮಾಡ್ತೀನಿ. ಸ್ವಲ್ಪ ಪೂರ ಕಂಟ್ರೋಲ್ ಆಗಲಾಗ್ಯದ, ಅಷ್ಟು ಗರ್ಮಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮ ಶಿವಭಾಯಿ ಪೂರ ಸ್ವೆಟ್ ಆಗ್ಯಾರ, ಇಷ್ಟು ಖತರ್ನಾಗ. ನಿನ್ನೆ ಹಿಡ್ದು ಪೂರ ಮಳೆ ಅಳ್ಳತ್ತಿದ್ದೆವು. ಈಗ ಪೂರ ಗರ್ಮಿ ಅಂತ ಅಳ್ಳತ್ತೇವೆ. ನಾಳೆ ಹಿಡ್ದು ಪೂರ ಚಳಿಗೆ ಶಟಸ್ ಬಿದ್ದು ಬಿಡ್ತೇವೆ ನಾವು. ಆ್ಯಂಡ್ ನಮ್ಮ GKಯಲ್ಲಿ ಎನರ್ಜಿ ತೊಗೊಳ್ತಾನೆ. ನಮ್ಮ ಚೇತನ್ ಬೈನು ಡೇಟ್ಸ್ ತೊಗೊಂಡಿರು, ಅದನ್ನು ತಿಂದೇವೆ ಆ್ಯಂಡ್ ಇದನ್ನು ತಿಂದೇವೆ. ಸ್ವಲ್ಪ ಈಗ ಎನರ್ಜಿ ಬರ್ತದೆ. ಲೆಟ್ಸ್ ಗೋ ಬಾಯ್ಸ್. ಇಲ್ಲಿದೆ ಅಷ್ಟ ಶ್ರೀನಗರ 1068 1068 ಕಿಲೋಮೀಟರ್ ಅಂತ ನಡ್ರಿ. ನಾವು ಇನ್ನೂ ರಾಜಸ್ಥಾನದಾಗ ಇದ್ದೇವೆ. ರಾಜಸ್ಥಾನ ಎಕ್ಸಿಟ್ ಆಗಿಲ್ಲ. ನಂದು ಇಂಟರ್ಕಾಮ್ದಾಗ ಚಾರ್ಜ್ ಕಡಿಮೆ ಅದ. ಇಲ್ಲಿ ಅದಕ್ಕೆ ನಿಂತೇವೆ ಅಂದ್ರೆ ನಮ್ಮ ಆಕಾಶಣ್ಣಂದು ಟಾಪ್ ಬಾಕ್ಸ್ ಸ್ವಿಚ್ ಬಿದ್ದದ. हाँ फिर कौन सा रोड अच्छा है? हाँ वही ಬೈ ರೋಡ್ ಬಂದಿರಿ ಏನಂತ ಕೇಳ್ತಾರೆ. ಅಂದ ಇದು ರೂಟ್ ಯಾಕೆ ಚೂಸ್ ಮಾಡಿರಿ ಅಂತ ಅಲ್ಲತ್ತಾರ ಅವ್ರು. ಸೊ ಈಗ ನಾವು ಮಥುರಾ ಸನಿ ಇದ್ದೇವೆ. ಬೈ ಟ್ರಾಫಿಕ್ ಇಷ್ಟು ಖತರ್ನಾಕ್ ಅದ, ಫುಲ್ ಸಾಕಾಗ್ಯದ ನನಗರಿ. ಫೋನ್ ಕನೆಕ್ಟ್ ಅದ ಇಲ್ಲ, ಪೂರ ಫ್ರಸ್ಟ್ರೇಟ್ ಆಲತ್ತ ನನಗೆ. 2-3 ಸರ್ತಿ ನಿಂದ್ರಸ ಟ್ರೈ ಮಾಡ್ಲತ್ತೀನಿ, ಯಾರು ನಿಂದ್ರಲ್ಲಾಗ್ಯಾರ. ನೀರಿಲ್ಲ, ಏನೂ ಇಲ್ಲ, ಕಾಫಿ ಇಲ್ಲ, ಅಟ್ಲೀಸ್ಟ್ ನೀರೇ. ಈಗ ನಾವು ಪೂರ ಡೆಲ್ಲಿ ಪಾರ್ ಆಗತ್ತಕ. ಈ ಡೆಲ್ಲಿ ಪಾರ್ ಏನು ನಾವು ಪೂರ ಈ ಕಡೆ ಇದು ರೈಡ್ ಮುಗಿಸಿ ಮತ್ತೆ ಈ ಕಡೆ ಬರೋದಾಗ ನಮಗೆ ಪೂರ ಟ್ರಾಫಿಕ್ ಆಗ್ತದ. ಬ್ಯಾಸರ್ ಬರ್ತದೆ ಟ್ರಾಫಿಕ್ದಾಗ. ಗೋವರ್ಧನ್ ವೃಂದಾವನ್ ರೈಟಿಗೆ, ಆಗ್ರಾ ಯೂಟರ್ನ್, ಡೆಲ್ಲಿ ಸೀದಾ. ಡೆಲ್ಲಿ ಇಲ್ಲಿದು 135 ಕಿಲೋಮೀಟರ್ ಅದ. ನಾವೊಂದು ಢಾಬಾ ಒಳಗೆ ನಿಂತಿದ್ದೇವೆ, ಬಟ್ ಅಲ್ಲಿ ಏನು ಪೂರ ಎಲ್ಲ ಬೇಕಾರ ಇತ್ತು. ಸೊ ಅದಕ್ಕೆ ವಾಪಸ್ ಇಲ್ಲಿ ಒಂದು ಯಾವುದೋ ರೆಸ್ಟೋರೆಂಟ್ ನೋಡ್ಯಾರ, ಚೇತನ್ ಬೈ ನೋಡಕ್ ಹೊಂಟ್ರ. ಸೊ ಇಲ್ಲಿದು ಡೆಲ್ಲಿ 135 ಅದ. ನಮ್ಮ GK ಅಲ್ಲತನ ಪೂರ ಶ್ರೀನಗರ ಹೊಡೆಮಿ ಅಂತ. ಬಟ್ ಬೇಡ, ಅಟ್ಲೀಸ್ಟ್ ಡೆಲ್ಲಿರಿ ಕ್ರಾಸ್ ಮಾಡಮಿ. ಡೆಲ್ಲಿ ಕ್ರಾಸ್ ಮಾಡಿ ಎಲ್ಲರೂ ಸ್ಟೇ ಮಾಡಮ್. ಹಲೋ, ಹಾಂ ಬಂದ ಹೊಂಟೀನಿ. ಅದಂತ ಹೋಟೆಲ್ ಚಾಲು. ಲೆಟ್ಸ್ ಗೋ. ಇಲ್ಲೇನಲ್ಲ ಮನುಷ್ಯ, ಇದು ಕದಂಬ ಕುಟೀರ್ ಹೋಟೆಲ್ ಆ್ಯಂಡ್ ರೆಸಾರ್ಟ್. ಪಟ್ಟತ ಊಟ ಮಾಡಿ ಬಿಟ್ಟು ಬಿಡಮ್ ಇಲ್ಲಿದು. ಅಲ್ಲಿ ನೋಡ್ರಿ ಈಗ ಎಷ್ಟು ಭಾರಿ ಅದ ಆರ್ಟ್ ವರ್ಕ್. ಹರೇ ಕೃಷ್ಣ. ಈಗ ನೋಡ್ರಿ ಡೆಲ್ಲಿ ಸನಿ ಬರೋನು ಎಷ್ಟು ದೊಡ್ಡ ರೆಸ್ಟೋರೆಂಟ್ ಅವ. ಆ್ಯಂಡ್ ಡೆಲ್ಲಿ ಒಳಗಿಂದ ಹೋಗಲ್ಲಾಗೆ ಔಟರ್ ರಿಂಗ್ ರೋಡ್ಲಿಂತ ಹೋಗ್ತೇವೆ. ಡೆಲ್ಲಿದಾಗ ಸಿಟಿ ಒಳಗೆ ಎಂಟ್ರ್ ಆಗೋ ಜರತ್ತಿಲ್ಲ. ಯಾಕಂದ್ರೆ 2 ವೀಲರ್ಸಿಗೂ ಅಲೋ ಅದಂತ, ಬಟ್ ಟೋಲ್ ತಗೋತಾರ. ಭಾಳ ಚಲೋ ಐತೆ ನಮಗಿದು. ಓಹೋ, ಫೈನಲಿ ಡೆಲ್ಲಿ ಸೀದಾ ಹೋದ್ರೆ ಡೆಲ್ಲಿ. ನಾವು ಇದು ಔಟರ್ ರಿಂಗ್ ರೋಡ್ ತಗೊಳತ್ತೇವೆ. ಎಂಟ್ರಿ ಅದಂತ ಅಂದಾರ, ಬಟ್ ಟೋಲ್ ಚಾರ್ಜ್ ಮಾಡ್ತಾರಂತ. ಸೊ ನಾವೊಂದು ಮಿಸ್ಟೇಕ್ ಮಾಡೀನಿ. ಅದು ಮಿಸ್ಟೇಕ್ ಭಾಳ ದೊಡ್ಡದ. ಅದು ಏನಂದ್ರೆ ನನ್ನ ಗಾಡಿಗೆ ರಿಫಿಲೇ ಮಾಡಿಸಿಲ್ಲ. 2 ಕಡ್ಡಿ ಅವ. ನನಗೆ ಹೇಳಿದ್ರು ಎಕ್ಸ್ಪ್ರೆಸ್ ವೇ 2 ಟೈಮಿಗೆ ಪೆಟ್ರೋಲ್ ಹಾಕಿಸ್ಕೊಂಡೇರಂತ, ಬಟ್ ನಾನು ನೋಡಿಲ್ಲ. ಈಗ ನೋಡ್ಲತ್ತೀನಿ 2 ಕಡ್ಡಿ ಅವ. ಇದು ಎಕ್ಸ್ಪ್ರೆಸ್ ವೇ ಅಂದ್ರೆ ಎಕ್ಸ್ಪ್ರೆಸ್ ವೇನೇ ಅದ. ಯಾಕಂದ್ರೆ ಎಲ್ವಿ ನಿಂದ್ರದಿಲ್ಲ, ನಾನ್ ಸ್ಟಾಪ್ ಹೋಗ್ಬೇಕೆ. ಸೊ ಅದಕ್ಕೆ ಪೆಟ್ರೋಲ್ ಪಂಪ್ ಅದು ಏನೋ ಇಲ್ಲ ಅನ್ನಿಸ್ತದ. ನೋಡಮ್ ಏನಾಗ್ತದ. ಹೊಡೆಮಂತಿನ 2 ಕಡ್ಡಿದಾಗ ಎಷ್ಟು ಓಡ್ತದ. ಪೆಟ್ರೋಲ್ ಪೂರ ರಿಸರ್ವ್ ಒಳಗೆ ಬಂದದ. ಬ್ಲಿಂಕ್ ಆಗ್ಲಿತ್ತ. ಇನ್ನ ಒಂದೇ ಕಡ್ಡಿ ಬ್ಲಿಂಕ್ ಆಗ್ಲಿತ್ತದ. ಇನ್ನೊಂದು ಆಯ್ತಂದ್ರೆ ಆಯ್ತು, ಗಾಡಿ ಸೈಡಿಗೆ ಹಚ್ಬೇಕಾಗ್ತದೆ. ದೇವ್ರಿ ಏನ್ರಿ ಹಾದಿ ಹೇಳ್ಕೊಡ್ರಿ. ಸೊ ನಾ ಎಕ್ಸ್ಪ್ರೆಸ್ ವೇ ಬಿಟ್ಟು 2-3 ಕಿಲೋಮೀಟರ್ ತೆಳಗೆ ಇಳಿದೀನಿ ಪೆಟ್ರೋಲ್ ಹಾಕೋ ಸಲಕ್ಕೆ. 1200 ರೂಪಾಯಿದು ಫುಲ್ ಟ್ಯಾಂಕ್ ಆಯಿತು. ಈಗ ಮತ್ತೆ ಎಕ್ಸ್ಪ್ರೆಸ್ ವೇ ಏರಬೇಕು. ಸೊ ನಾ ಫಸ್ಟ್ ಅಲ್ಲಿ ಗಾಡಿ ಮುಂದೆ ತೊಗೊಂಡು ನೀರದು ಕುಡಿತೀನಿ. ಪೂರಾ ಮೈ ಬ್ಯಾನ್ ಅಲ್ಲತ್ತ. ಈಗ ನಾವು 40 ಕಿಲೋಮೀಟರ್ಸ್ ಆದ್ಮ್ಯಾಗ ಸ್ಟೇ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾವ. ಟೈಮ್ 12:07 ನಿಮಿಷ ಆಗ್ಯದ. ನಾ GK ಆಕಾಶಣ ಮೊಕ್ಕೊಂಬಂತ ಅಲ್ಲತ್ತೇವೆ, ಬಟ್ ಚೇತನ್ ಬೈ ಬೇಡ, ಇನ್ನ ಹೊಡೆ ಮಲ್ಲತ್ತಾರ. ನೋಡಮ್ ಏನತ್ತು. ಸೊ ಈಗ ಎಕ್ಸ್ಪ್ರೆಸ್ ವೇ ಇಳಿಲತ್ತೇವ್ ನಾವು. ಎಕ್ಸಿಟ್ ತೊಳತ್ತೇವೆ. ಎಕ್ಸಿಟ್ ಯಪ್ಪು ಫಾಗ್ ನೋಡ್ರಿ. ಈಗ ರೆಸ್ಟ್ ಆಗ್ಯದ. ಟೈಮ್ 12:44 ನಿಮಿಷ ಆಗ್ಯದ. ಇದು ಎಕ್ಸ್ಪ್ರೆಸ್ ವೇಗಿಂತ ನನಗರಿ ಅದು NH44 ಸ್ಟಾರ್ಟಿಂಗ್ ಅಷ್ಟೇ ಸರಿಯಾಗಿ ಅನ್ಸೋದು. ನಾಗ್ಪುರ್ ಟು ಜಬಲ್ಪುರ್ ತನಕ ಭಾಳ ಸ್ಮೂತ್ ರೋಡ್ ಅದು. ಇದು ಇಲ್ಲ, ಪೂರ ಹಿಂಗೆ ಕುಣ್ದಾಡ್ತದ. ಅದ್ರಾಗ ನಡು ಟ್ಯಾಗವ ಖರಾಬ್ ಆಗ್ಯಾವ ರೋಡ್.
ಹಾಂ ಈಗ ಬತ್ ನೋಡು ಡಾಂಬರ್ ರೋಡ್. Never not, never under, yeah, never ever.